ಸ್ನೇಹಿತರೆ, ನಮ್ಮ ಚಾನಲ್ ಬಡ್ಡಿಂಗ್ ಯೂಟ್ಯೂಬರ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಐರನ್ ಮ್ಯಾನ್ ಎವಲ್ಯೂಷನ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಹೊರಟಿದ್ದೀನಿ. ಸ್ಟಾರ್ಟ್ ಮಾಡೋಣವಾ? ಫ್ರೆಂಡ್ಸ್, ನಮಗೆ ಐರನ್ ಮ್ಯಾನ್ ಹೀರೋ ಅಂತಲೂ ಗೊತ್ತು, ಅವೆಂಜರ್ ಅಂತಲೂ ಗೊತ್ತು. ಆದರೆ ಐರನ್ ಮ್ಯಾನ್ ಹೇಗೆ ಆದ, ಹಾಗೆ ಒಂದು ವೆಪನ್ ಇಂಡಸ್ಟ್ರಿಯಲಿಸ್ಟ್, ಹಾಗೆ ಸ್ಪಾಯಿಲ್ ರಿಚ್ ಮ್ಯಾನ್ ಹೆಂಗೆ ಹೀರೋ ಆದ ಅಂತ ನಾನು ಇವತ್ತು ಹೇಳ್ತೀನಿ. ಟೋನಿ ಸ್ಟಾರ್ಕ್ ವೆಪನ್ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ಮಿಲಿಟ್ರಿಯವರಿಗೆ ಡೆಮಾನ್ಸ್ಟ್ರೇಷನ್ ಕೊಡೋಕೆ ಹೋಗಿರ್ತಾನೆ ವೆಪನ್ಸ್ನ. ಆ ಸಂದರ್ಭದಲ್ಲಿ ಟೆರರಿಸ್ಟ್ ಅಟ್ಯಾಕ್ ಮಾಡಿ ಟೋನಿ ಸ್ಟಾರ್ಕ್ನ ಕಿಡ್ನಾಪ್ ಮಾಡ್ತಾರೆ. ಕಿಡ್ನಾಪ್ ಮಾಡಿರೋ ಸಂದರ್ಭದಲ್ಲಿ ಅವನ ಜೊತೆಗೆ ಡಾಕ್ಟರ್ ಎಚ್ ಎನ್ಸಿನ್ ಅವ್ರನ್ನ ಕೂಡ ಕಿಡ್ನಾಪ್ ಮಾಡಿರ್ತಾರೆ. ಡಾಕ್ಟರ್ ಎಚ್ ಎನ್ಸಿನ್ ಯಾರು ಅಂದರೆ ಒಬ್ಬ ಸೈಂಟಿಸ್ಟ್ ಆಗಿರ್ತಾನೆ, ಹಾಗೆ ಸರ್ಜನ್ ಕೂಡ ಆಗಿರ್ತಾನೆ. ಆ ಡಾಕ್ಟ್ರೇ ಟೋನಿ ಸ್ಟಾರ್ಕ್ ಲೈಫ್ನ ಕಾಪಾಡ್ತಾನೆ. ಹೇಗೆ ಅಂದರೆ, ಆ ಟೆರರಿಸ್ಟ್ ಅಟ್ಯಾಕ್ ಮಾಡಿರೋ ಸಂದರ್ಭದಲ್ಲಿ ಟೋನಿ ಸ್ಟಾರ್ ಚೆಸ್ಟ್ನ ಡ್ಯಾಮೇಜ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಮೆಟಲ್ ಚುರುಗಳು ಎದೆ ಭಾಗದಲ್ಲಿ ಸೇರ್ಕೊಂಡಿರ್ತವೆ. ಅವು ತೆಗಿಯೋಕ್ಕಾಗದೆ ಡಾಕ್ಟರ್ ಎನ್ಸಿನ್ ಏನು ಮಾಡ್ತಾರೆ ಅಂದರೆ, ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ನ ಎದೆ ಹತ್ರ ಅಮರ್ಸ್ತಾರೆ. ಅವಾಗ ಆ ಮೆಟಲ್ ಚುರುಗಳು ಎದೆಗೆ ಹೋಗಿ ಡ್ಯಾಮೇಜ್ ಮಾಡ್ದಿರ ಅವನ್ನ ಕಾಪಾಡುತ್ತೆ. ಅವಾಗ ಟೆರರಿಸ್ಟ್ಗಳೇನು ಬಂದು ಮಾಡ್ತಾರೆ ಅಂದರೆ, ಒಂದು ದೊಡ್ಡ ವೆಪನ್ ಕ್ರಿಯೇಟ್ ಮಾಡೋಕ್ಕೆ ಟೋನಿ ಸ್ಟಾರ್ಕ್ಗೆ ಆಜ್ಞೆ ಮಾಡ್ತಾರೆ. ಅದು ಏನಂದರೆ, ಒಂದು ಆರ್ಮರ್ ಥರ ಮಿಷಿನ್ನ ಕ್ರಿಯೇಟ್ ಮಾಡೋಕ್ಕೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಟೋನಿ ಸ್ಟಾರ್ಕ್ ಬುದ್ಧಿವಂತಿಕೆ ಉಪಯೋಗ ಮಾಡಿ ಡಾಕ್ಟರ್ ಎಚ್ ಎನ್ಸಿನ್ ಹೆಲ್ಪ್ ತೊಗೊಂಡು ಸ್ವಂತ ಅವನಿಗೋಸ್ಕರನೇ ಆರ್ಮರ್ನ ಕ್ರಿಯೇಟ್ ಮಾಡ್ಕೊತಾನೆ ಅಲ್ಲಿಂದ ತಪ್ಸ್ಕೊಂಡು ಹೋಗೋಕ್ಕೆ ಅಂತ. ಬಟ್ ಅಲ್ಲಿರೋ ಟೆರರಿಸ್ಟ್ಗೆ ಯಾರು ಗೊತ್ತಲ್ಲ, ಏನು ಅನ್ಕೊತಾ ಇರ್ತಾರೆ ಅಂದರೆ, ನಮಗೆ ವೆಪನ್ ಕ್ರಿಯೇಟ್ ಮಾಡ್ತಾ ಇರ್ತಾನೆ ಅಂತ ಅನ್ಕೊಳ್ತಾರೆ. ಟೋನಿ ಸ್ಟಾರ್ಕ್ಗೆ ವಸ್ತುಗಳು ತಂದು ಕೊಟ್ಟಾಗೆ ಅರ್ಥ ಆಗೋದು, ಅವ್ನ ವೆಪನ್ಸ್ ಎಲ್ಲ ಆಫ್ಘಾನಿಸ್ತಾನ್ ಕೂಡ ಎಕ್ಸ್ಪೋರ್ಟ್ ಆಗ್ತಿದೆ, ಟೆರರಿಸ್ಟ್ಗಳು ಕೂಡ ಅವ್ನ ವೆಪನ್ಸ್ ಯೂಸ್ ಮಾಡ್ತಿದ್ದಾರೆ ಅಂತ ಅವಾಗ ಅರ್ಥ ಮಾಡ್ಕೊಳ್ತಾನೆ. ಅವನಿಷ್ಟು ದೊಡ್ಡ ತಪ್ಪು ಮಾಡಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ತಾನೆ. ಅವಾಗ ಡಾಕ್ಟರ್ ಎಚ್ ಎನ್ಸಿನಿಂದ ಸಹಾಯ ತಗೊಂಡು ಆರ್ಮರ್ನ ಬಿಲ್ಡ್ ಮಾಡಿ ಅಲ್ಲಿಂದ ತಪ್ಸ್ಕೊಳಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಆರ್ಮರ್ ಇನ್ನೂ ರೀಚಾರ್ಜ್ ಆಗಿರಲ್ಲ, ಹಂಗಾಗಿ ಸ್ವಲ್ಪ ಸಮಯ ಬೇಕಾಗುತ್ತೆ. ಹಂಗಾಗಿ ಟೆರರಿಸ್ಟ್ ಎಂಟರ್ ಆಗ್ತಾ ಇರ್ತಾರೆ. ಎಂಟರ್ ಆಗೋ ಸಮಯದಲ್ಲಿ ಡಾಕ್ಟರ್ ಎಚ್ ಎನ್ಸಿನ್ ಏನು ಮಾಡ್ತಾರೆ ಅಂದರೆ, ನಿನಗೆ ಸಮಯ ಬೇಕು ಅಂತ ನಾನು ಕೊಡ್ತೀನಿ ಅಂತ ಅವ್ನ ಲೈಫ್ನೇ ತ್ಯಾಗ ಮಾಡಿಬಿಟ್ಟು ಇವ್ನಿಗೆ ಸಮಯ ಕೊಡ್ತಾನೆ. ಟೆರರಿಸ್ಟ್ ಬರೋ ಅಷ್ಟರಲ್ಲಿ ಟೋನಿ ಸ್ಟಾರ್ಕ್ ರೀಚಾರ್ಜ್ ಮಾಡಿಕೊಂಡು ಹೊರಗಡೆ ಬಂದು ಅಲ್ಲಿಂದ ತಪ್ಸ್ಕೊಂಡ್ಬಿಡ್ತಾನೆ. ತಪ್ಸ್ಕೊಂಡು ಹೋಗಿ ಮೊದಲು ಮಾಡೋ ಕೆಲಸನೇ ವೆಪನ್ಸ್ ಮಾಡೋದನ್ನು ನಿಲ್ಲಿಸ್ಬಿಟ್ಟು ಅದಾದ ನಂತರ ಏನು ಮಾಡ್ತಾನಂದರೆ, ಅವ್ನ ವೆಪನ್ಸ್ ಎಲ್ಲೆಲ್ಲಿದ್ದಾವೋ ಅವನ್ನೆಲ್ಲ ನಿರ್ಮೂಲ ಮಾಡಬೇಕು ಅಂತ ಅಂದ್ಕೊಳ್ತಾನೆ. ಅವಾಗ ಅವನಿಗೆ ಏನು ಐಡಿಯಾ ಬರುತ್ತೆ ಅಂದರೆ, ಇವನು ಆರ್ಮರ್ ಕ್ರಿಯೇಟ್ ಮಾಡಿ ತಪ್ಸ್ಕೊಂಡಿರ್ತಾನಲ್ಲ, ಆ ಆರ್ಮರ್ ಬೇಸ್ಡ್ ಆನ್ ಡಿಸೈನ್ ತೊಗೊಂಡು ಇನ್ನೂ ಸ್ವಲ್ಪ ಮಾಡ್ರನ್ ಆಗಿ ಚೇಂಜಸ್ ಮಾಡಿ ಅಪ್ಡೇಟ್ಸ್ ಮಾಡಿ ಆರ್ಮರ್ನ ಕ್ರಿಯೇಟ್ ಮಾಡಿ ಆ ಆರ್ಮರ್ ಧರಿಸಿ ಎಲ್ಲ ಕಡೆ ಅವನ ವೆಪನ್ಸ್ ಎಲ್ಲೆಲ್ಲಿ ಟ್ರಾನ್ಸ್ಪೋರ್ಟ್ ಆಗಿದೆ ಇಲ್ಲೀಗಲ್ ಆಗಿ ಎಲ್ಲ ಕಡೆ ಧ್ವಂಸ ಮಾಡ್ಕೊಂಡು ಬಂದು ಇರ್ತಾನೆ. ಅದಾದಮೇಲೆ ಗೊತ್ತಾಗುತ್ತೆ ಇವೆಲ್ಲ ಮಾಡಿಸಿರೋದು ಅವನ ಜೊತೆ ಕೆಲಸ ಮಾಡೋ ಒಬಡೆ ಸ್ಟೈನ್ ಅಂತ. ಅವನು ಯಾರು ಅಂದರೆ, ಟೋನಿ ಸ್ಟಾರ್ಕ್ ಜೊತೆ ಕೆಲಸ ಮಾಡೋನು ಮತ್ತು co-CEO ಆಗಿರ್ತಾನೆ. ಹಾಗೆ ಟೋನಿ ಸ್ಟಾರ್ಕಿನ್ನ ಅವನೇ ಗ್ರೇಟು ಅಂತ ಥಿಂಕ್ ಮಾಡ್ತಾ ಇರ್ತಾನೆ. ಅದು ಟೋನಿ ಸ್ಟಾರ್ಕ್ಗೆ ಗೊತ್ತಾಗೋ ಸಂದರ್ಭದಲ್ಲಿ ಟೋನಿ ಸ್ಟಾರ್ಕ್ ಚೆಸ್ಟಲ್ಲಿರೋ ಆರ್ಕ್ ರಿಯಾಕ್ಟರ್ನ ತೆಗೆದಾಕಿ ಅವನು ಟೋನಿ ಸ್ಟಾರ್ಕ್ ಫಸ್ಟಲ್ಲಿ ಯೂಸ್ ಮಾಡಿರೋ ಆರ್ಮರ್ಗೆ ಅದನ್ನು ರೆಡಿ ಮಾಡಿಕೊಂಡು ಅದಕ್ಕೆ ಆರ್ಕ್ ರಿಯಾಕ್ಟರ್ ಜೋಡಿಸಿ ವರ್ಕ್ ಮಾಡೋ ಥರ ಮಾಡಿ ಟೋನಿ ಸ್ಟಾರ್ಕ್ ಜೊತೆ ಯುದ್ಧ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಅವಾಗ ಟೋನಿ ಸ್ಟಾರ್ಕ್ ಬಂದು ಅವನ್ನ ಸೋಲಿಸಿ ಪೆಪ್ಪರ್ ಪಾಟಸ್ನ ಕಾಪಾಡ್ತಾನೆ. ಪೆಪ್ಪರ್ ಪಾಟಸ್ ಯಾರು ಅಂದರೆ ಟೋನಿ ಸ್ಟಾರ್ಕ್ PA. ಇಷ್ಟೇ ಫ್ರೆಂಡ್ಸ್, ಇವತ್ತಿಗೆ. ಮುಂದಿನ ಭಾಗ ನೆಕ್ಸ್ಟ್ ಪಾರ್ಟಲ್ಲಿ ಡಿಸ್ಕಸ್ ಮಾಡೋಣ. ಇಂಥ ವಿಡಿಯೋಸ್ ಇನ್ನೂ ಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್ ಟು ಬಡ್ಡಿಂಗ್ ಯೂಟ್ಯೂಬರ್.